ನಮ್ಮ ಅತ್ತೆಗೆ ನಮ್ಮ ಮಾವ ಇಲ್ಲಿ ಬಂದಿರೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ರೆ ಗ್ಯಾರಂಟಿ ಕಳಿಸ್ತಾ ಇರ್ಲಿಲ್ಲ. ಇದಕ್ಕೆ ಏನೋ ಕಿತಾಪತಿ ಐತಿ. ಈ ದೇವಮ್ಮ ಏನೋ ಸುಳ್ಳು ಹೇಳಿ ಕರ್ಕೊಂಬಂದವಳೆ. ನಮ್ಮ ನಮ್ಮ ಅತ್ತೆಗೆ ಹಿಂಗಾದ್ರೂ ಮಾಡಿ ಈ ವಿಷಯ ತಿಳಿಸ್ಲೇಬೇಕು. ವಿಷಯ ತಿಳಿಸಿದ್ರೆ ಆಮೇಲೆ ನಮ್ಮ ಮಾವನಿಗೆ ಸರಿಯಾಗಿ ಕ್ಲಾಸ್ ತಕೊಂಬತ್ತೆ ನಮ್ಮ ಅತ್ತೆ. ಅವಾಗ ಇನ್ನೊಂದ್ಸಲಿ ಹಿಂಗೆಲ್ಲ ಬರಲ್ಲ ಈ ಅಮ್ಮನ ಕೊಟ್ಟೆ. ಅಲ್ಲ ನಮ್ಮ ಮಾವ ಎಷ್ಟು ಬ್ಯುಸಿಯಾಗಿರ್ತಾರೆ. ಬಡ್ಡಿ ಇಸ್ಕೊಂಬದು, ಹೊಲ್ತಾಗೆ ಅಡಿಕೆ, ತೆಂಗು, ಆಮೇಲೆ ಏನೇನೋ ಬೆಳೆ ಎಲ್ಲ ಬೆಳೀತಿರ್ತಾರೆ. ಕೂಲಿಯರ್ ಬರ್ತಿರ್ತಾರೆ, ದಿನ ನಾನು ನೋಡ್ಕೋಬೇಕು. ಎಷ್ಟು ಕೆಲಸ ಇರುತ್ತೆ ನಮ್ಮ ಮಾವ ಅಂಥದ್ರಲ್ಲಿ. ಇಲ್ಲಿಗೆ ಬಂದೇವರಲ್ಲ ಈ ಕಂಬಳಿ ಮನೆಗೆ, ಆ ದೇವಮ್ಮನ ಜೊತೆಗೆ. ಇದನ್ನಂತೂ ಸುಮ್ಮನೆ ಬಿಡಬಾರ್ದು. ನಮ್ಮ ಅತ್ತೆ ನಾನು ಹೇಳಲೇಬೇಕು. ಇದೇನಪ್ಪ ಇದು, ನಮ್ಮ ರಾಣಿ ಏನೋ ಯೋಚನೆ ಮಾಡ್ಕೊಂಡು ಕೂತವಳೆ. ಅಂದರೆ ನನ್ನ ಹೆಂಡತಿಗೆ ಹೇಳಬೇಕು ಅಂತಲೇ ಯೋಚನೆ ಮಾಡ್ತಾ ಇರೋಂಗೈತೆ. ಆ ಯೋಚನೆನ ನಾನು ಕಟ್ ಮಾಡಬೇಕು. ರಾಣಿ ರಾಣಿ ಮಾವ ಬಂದ್ರಾ? ಈಗ ಬಂದ್ರಾ? ಕುತ್ಕೊಳ್ಳಿ ಮಾವ, ಕುತ್ಕೊಳ್ರಿ. ಮತ್ತೆ ಏನಮ್ಮ ಸಮಾಚಾರ? ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲೋದ್ರು? ಚೆನ್ನಾಗಿದ್ದಾರಾ? ಹ್ಞೂ ಮಾವ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ರಾ? ಪೊದ್ದು ಆಮೇಲೆ ರಾಜ ಎಲ್ಲರೂ ಚೆನ್ನಾಗಿದ್ರಾ? ಹ್ಞೂ, ಎಲ್ಲರೂ ಚೆನ್ನಾಗಿದ್ರಮ್ಮ. ಮತ್ತೆ ನಿಮ್ಮೂರಿಗೆ ಹೋಗಿದ್ದ ಹೆಂಗಮ್ಮ ತವ್ರ ಮನೆಗೆ? ಇಲ್ಲ ಮಾವ, ನಾನೇನು ಹೋಗಿಲ್ಲ. ಅಮ್ಮನೇ ಬಂದಿತ್ತು. ಈ ಒಂದು 15 ದಿವಸ ಆಯ್ತು ಬಂದು. ಒಂದು ದಿವಸ ಇದ್ದು ಹಂಗೆ ಹೋಯ್ತು. ಹೌದಾ? ಸರಿ ಸರಿ. ಮತ್ತೆ ಚೆನ್ನಾಗಿದ್ದಾಳ ನಿಮ್ಮ ಅಮ್ಮಯ್ಯ ಜಯಮ್ಮ? ಹ್ಞೂ ಅಮ್ಮಯ್ಯ ಚೆನ್ನಾಗೈತೆ, ಎಲ್ಲರೂ ಚೆನ್ನಾಗಿದ್ದೀವಿ. ಆದರೆ ಏನು ಮಾಡೋದಮ್ಮ, ನಾನೇ ಚೆನ್ನಾಗಿಲ್ಲ. ಇಬ್ರು ಹೆಂಡ್ತಿನ ಕಟ್ಕೊಂಡು ಒಂಥರ ನರಕ ಅನುಭವಿಸ್ತಾ ಇದ್ದೀನಿ. ನನ್ನ ಕಷ್ಟ ಯಾರೂ ಅರ್ಥ ಮಾಡ್ಕೊಂತಿಲ್ಲ. ಎಲ್ಲರೂ ನನಗೆ ತೊಂದರೆ ಕೊಡೋರೇ ಆಗ್ಬಿಟ್ಟವ್ರೆ. ಏನು ಮಾಡೋದು ಹೇಳು? ನಾನು ಬರದೇ ಇರೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಬಂದೈತೆ. ಯಾಕೆ ಮಾವ, ಏನಾಯ್ತು? ಅಲ್ಲ ನೀವು ಈಗ ಇಲ್ಲಿ ದೇವಮ್ಮನ ಜೊತೆ ಬರೋ ಅಂಥದ್ದು ಏನಂತ ಪರಿಸ್ಥಿತಿ ಇತ್ತು? ಯಾಕೆ ಬಂದಿದ್ದು? ಕಾಳತ್ತೆ ಇದಕ್ಕೆಲ್ಲ ಒಪ್ಕೊಂಡ್ರಾ? ಅಯ್ಯೋ, ನಿಮ್ಮ ಅತ್ತೆ ಇರಲಿಲ್ಲಮ್ಮ. ಇದ್ದಿದ್ರೆ ಒಪ್ಕೊಂಬಳೋ ಏನೋ. ಇರಲಿಲ್ಲ. ಏನೋ ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಬರೋಕ್ಕೆ ಹೋಗ್ಯವಳೆ. ನನಗೂ ಒಂದು ಮಾತು ಹೇಳಿಲ್ಲ, ಹಂಗೆ ಹೋಗ್ಯಾಳೆ. ಅದಕ್ಕೆ ನಾನೇನು ಮಾಡೋಣ ಹೇಳೋಣಮ್ಮ. ಅದು ಅಲ್ಲದೆ ಈ ಕಮಲಾರ್ ಪಾಪುನ ನೋಡ್ಕೊಂಡು ಹೋಗೋಕ್ಕೆ ಬಂದ್ವಿ ಅಷ್ಟೇನೆ. ನನಗೂ ಸಣ್ಣ ಮಕ್ಕಳು ಅಂದರೆ ಆಸೆ ಅಲ್ವಾ? ಮೊಮ್ಮಗಳು ನೋಡೋಕ್ಕೆ ಆಸೆ ಇರಲ್ವ ಹೇಳು? ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನೇನು ನಿಮ್ಮ ಚಿಕ್ಕತ್ತೆ ಜೊತೆಗೇನು ಬರಬೇಕು ಅಂತ ಬರಲಿಲ್ಲ, ಮೊಮ್ಮಗಳು ನಾನು ನೋಡಬೇಕು ಅಂತ ಬಂದಿದ್ದು ಅಷ್ಟೇನೆ. ಯಾವ ಚಿಕ್ಕತ್ತೆ? ಇದೇನಮ್ಮ ಹಿಂಗಂತೀಯ ರಾಣಿ? ನನ್ನ ಹೆಂಡತಿ, ಎರಡನೇ ಹೆಂಡತಿ ದೇವಮ್ಮ ಅಂದರೆ ನಿನಗೆ ಚಿಕ್ಕತ್ತೆ ಇದ್ದಂಗೆ ತಾನೆ? ಬಿಡು. ಇಲ್ಲ ಮಾವ, ನಾವಂತೂ ಅವ್ರ ಕುಟುಂಬದವ್ರನ್ನ ನಮ್ಮ ಕುಟುಂಬದವ್ರು ಅಂತ ಅಂತ ಅಂದ್ಕೊಂಬದೇ ಇಲ್ಲ. ನನಗೆ ಇಷ್ಟನೂ ಆಗಲ್ಲ. ಅವರು ನಮಗೆ ಸಂಬಂಧನೇ ಇಲ್ಲ. ಹೌದಾ? ಹೋಗ್ಲಿ ಬಿಡು. ನೀನು ನಿಮ್ಮ ಅಮ್ಮ ನನಗೆ ಆಟಗಾತಿ. ಸರಿ ಆಯ್ತು ಬಿಡು. ಆದರೆ ನಿನಗೆ ಒಂದು ವಿಷಯ. ಏನು ಮಾವ ಅದು? ನಾನು ಪರಿಸ್ಥಿತಿ ಕಟ್ಟಿಬಿದ್ದು ಇಲ್ಲಿಗೆ ಬರಬೇಕಾಯ್ತು. ಹಾಗಾಗಿ ಬಂದೆ. ಈ ವಿಷಯನ ನಿಮ್ಮ ಕಾಳತ್ತೆಗೆ ಹೇಳ್ಬೇಡ. ಹೇಳ್ಬೇಡ್ದ ಅಂದ್ರೆ ಅತ್ತೆಗೆ ಗೊತ್ತಿಲ್ವಾ? ನೀನು ಮನೆಗೆ ಮಲ್ಲಿಗೂ ರಾಜನ್ಗೂ ಯಾರಿಗೂ ಹೇಳ್ ಬಂದಿಲ್ವಾ? ಹಿಂಗ್ ಹೋಗ್ತಾ ಇದೀವಿ ಕಮಲನ್ ನೋಡಕ್ಕೆ ಅಂತನ? ಅಲ್ಲ, ಹೇಳಿದ್ದೀನಿ, ರಾಜನ್ಗೆ ಹೇಳಿದ್ದೀನಿ. ಆದರೆ ನಿಮ್ಮ ಅತ್ತೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಾದರೆ ಸಮಸ್ಯೆ ಆಗುತ್ತೆ, ಗಲಾಟೆ ಆಗುತ್ತೆ. ಹಂಗಾಗಿ ಅಷ್ಟೇನೆ. ಏನು ಹೇಳ್ತೀರಾ ಅತ್ತೆ ಕೇಳಿದ್ರೆ? ಏನೋ ಒಂದು ಹೇಳ್ತೀನಿ, ನೀನು ಮಾತ್ರ ಹೇಳಕ್ ಹೋಗ್ಬೇಡ. ಸರಿ ಮಾವ, ಆಯ್ತು. ನೀವು ಇಷ್ಟು ಕೇಳಕಂತಿದ್ದೀರಾ ಅಂದ್ರೆ ನಾನು ಯಾಕೆ ಹೇಳಿ? ನೀವು ಅಂದ್ರೆ ನನಗೆ ತುಂಬಾ ಗೌರವ. ಹೌದಮ್ಮ ರಾಣಿ, ನೀನು ಚಿಕ್ಕ ಹುಡುಗಿಂದ ನಾನು ನೋಡ್ತಾ ಇದ್ದೀನಲ್ಲ, ನನಗೆ ಎಷ್ಟು ಗೌರವ ಕೊಡ್ತೀಯಾ? ಏನು ಮಾಡ್ತೀಯಾ? ನನ್ನ ಮಗುಗೆ ನಿನ್ನ ಮದುವೆ ಮಾಡ್ಕೋಬೇಕಾಗಿತ್ತು. ಆದರೆ ಏನೇನೋ ಎಡವಟ್ಟಾಯಿತು. ನೀನೇ ನಮ್ಮ ಮನೆ ಸೊಸೆ ಅಂತಲೂ ಅಂದ್ಕೊಂಡಿದ್ದೆ. ಆದರೆ ದೇವ್ರ ಇಚ್ಛೆನೇ ಬೇರೆ ಇತ್ತು. ಬಿಡು, ಹೋಗ್ಲಿ. ಹೌದು ಮಾವ, ಅದು ನಾನು ಎಂತ್ಕೊಂಡ್ರೆ ನನಗೂ ಈಗಲೂ ಬೇಜಾರಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು ಬಿಡಿ. ನಮ್ಮ ಯಜಮಾನ್ರು ಬಂದರು ನೋಡಿ. ಸಾವ್ಕಾರ್ರೆ ಯಾವಾಗ ಬಂದ್ರಿ? ನಾನು ನಿನ್ನೆ ಸಾಯಂಕಾಲ ಬಂದಿದ್ದಪ್ಪ. ನನ್ನ ಮೊಮ್ಮಗಳು ಹಂಗೆ ರಾಣಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ಎಲ್ಲರೂ ನಮ್ಮ ಸಂಬಂಧಿಕರು ಇದ್ದಾರಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ವ್ಯಾಪಾರ ಹೆಂಗೆ ನಡೀತೈತೆ? ಅಡಿಕೆ ವ್ಯಾಪಾರ, ಬೆಳೆ ಎಲ್ಲನ ಹೆಂಗೈತೆ? ಹ್ಞೂ ಸಾವ್ಕಾರ್ರೆ, ಎಲ್ಲ ಚೆನ್ನಾಗಿ ನಡೀತೈತೆ. ವ್ಯಾಪಾರನೂ ಚೆನ್ನಾಗಿ ಆಗ್ತೈತೆ, ಒಳ್ಳೆ ಲಾಭನೇ ಸಿಗುತ್ತೆ. ಅದೇ ಸೀಸನ್ ಇದ್ದಾಗ ಅಡಿಕೆ ವ್ಯಾಪಾರ ಮಾಡ್ತೀವಿ, ಇಲ್ಲದೆ ಇದ್ದಾಗ ಅದೇ ಹಿಂಗೆ ತೋಟ ಗಿಟ ನೋಡ್ಕೊಂಡು ಇರ್ತೀವಿ. ರಾಣಿ ಹೋಗು, ನಿಮ್ಮ ಮಾವನಿಗೆ ಕಾಪಿ ಗಿಪಿ ಏನೋ ತಂದ್ಕೊಡು. ಅಯ್ಯೋ, ಏನು ಬೇಡಪ್ಪ, ಕಾಪಿ ಬೇಡ, ಏನು ಬೇಡ. ನಾನು ಬಂದಿದ್ದೆ ನಮ್ಮ ಮಗಳ ಮನೆಗೆ, ಕಾಪಿ ಗೀಪಿ ಎಲ್ಲ ಕುಡ್ದೇ ಬಂದೆ. ರಾಣಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ರಾಣಿ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ. ಹೌದಾ? ಮತ್ತೆ ಊಟ ಆದ್ರೂ ಮಾಡಿ. ಬೇಡಪ್ಪ, ಊಟ ಗೀಟ ಏನು, ಊರಿಗೆ ಹೋಗ್ಬೇಕು. ಹೋಗ್ತೀನಿ ನಾನು.
ಅಯ್ಯೋ ಮಾವ ಹಿರಿ ಊಟ ಮಾಡ್ಕೊಂಡು ಹೋಗಿರಂತೆ ಏನಾದ್ರು ಚಿಕನ್ ಸಾರು ಮಾಡ್ತೀನಿ, ಚಿಕನ್ ತಗೊಂಬರ್ತಾರೆ. ಇಲ್ಲಮ್ಮ ಹೋಗ್ಬೇಕು. ಓದ್ತೀನಿ ನಾನು. ಸರಿ ಆಯ್ತು ಮಾವ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಸರಿ ಅಮ್ಮ. ಇಲ್ಲೇನಪ್ಪ ರಮೇಶ? ಸರಿ ಆಯ್ತು ಹೋಗ್ಬರ್ರಿ. ರಾಣಿ ರಾಣಿ ಹೋಗು, ಊಟಕ್ಕೆ ಬಾ, ಹೋಗು ಊಟ ಮಾಡ್ಬೇಕು. ಸರಿ ಆಯ್ತು ಕುಕ್ಕಳ್ರಿ, ಬರ್ತೀನಿ ಇಟ್ಕೊಂಡು. ಸದ್ಯ ಹೆಂಗೋ ರಾಣಿಗೆ ಹೇಳಿ ಬಂದೆ. ಈಗ ಅಲ್ಲಿ ಕಾಳಿ ಅವ್ರ ಅಪ್ಪನ ನೋಡ್ಕೊಂಡು ಬಂದಿರ್ತಾಳೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ದೇವಿ ಜೊತೆ ಬಂದಿದ್ದೀನಿ ಅಂತನ. ಇದನ್ನು ಹಂಗೇನೆ ದೇವಿಗೂ ಹೇಳಬೇಕು, ಯಾರ್ದಾಗೂ ಹೇಳಬೇಡ ಅಂತನ. ಕಾಂತನಿಗೂ ಗೊತ್ತಿಲ್ಲ, ಸೂಜಿಗೂ ಗೊತ್ತಿಲ್ಲ. ಈಗಲೇ ಊರಿಗೆ ಹೊರಡೋಣ. ಹೋದ್ಮೇಲೆ ಕಾಳಿಗೆ ಏನಾದರೂ ಒಂದು ಹೇಳಿ ಸಮಾಧಾನ ಮಾಡಿದ್ರೆ ಆಯಿತು. ಏ ದೇವಿ ದೇವಿ. ಹೌದೌದು, ದೇವಿನ ಬಿಟ್ಟು ಇವಳನ್ನ ನಾಳೆ ಬರೋಕ್ಕೆ ಹೇಳಿ ನಾನು ಇವತ್ತೇ ಹೋಗ್ಬಿಡ್ತೀನಿ. ನೋಡಿದ್ದು ಆಯಿತು, ಮಾತಾಡ್ತಿದ್ದು ಆಯಿತು, ಉಂಡಿದ್ದು ಆಯಿತು, ತಿಂದಿದ್ದು ಆಯಿತು. ಅಯ್ಯೋ ಅಮ್ಮ ಇರು, ನೀನೇನು ಒಂದ್ 3 ದಿವಸ ಇದ್ದು ಹೋಗುರಂತೆ. ಅಪ್ಪಗೂ ಹೇಳ್ತೀನಿ. ಕಮಲಾ, ಏನಮ್ಮ ಹೇಳೋದು? ಅಪ್ಪ ಬಂದ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಲ್ಲಮ್ಮ, ಇಲ್ಲೇ ಹೋಗಿದ್ದೆ. ಏನೋ ಹೇಳ್ಬೇಕು ಅಂತಿದ್ದೆ. ಏನಿಲ್ಲ, ನೀನು ಅಮ್ಮ ಇನ್ನು 2 ದಿವಸ ಇಲ್ಲೇ ಇದ್ದು ಹೋಗಿರಂತೆ. ಅಮ್ಮಯ್ಯ ಇಲ್ಲ ನಾವು ನಾಳೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ನಾಳೆಗೆ ಬೇಡ ನಾಡ್ದೋಗಿವಂತೆ ಅಂತ ಹೇಳ್ತಿದ್ದೆ. ನೀನಾದ್ರೂ ಹೇಳಪ್ಪ ಅಮ್ಮಗೆ. ಹೌದಾ? ಅಯ್ಯೋ ಲೇ ದೇವಿ, ಅದಕ್ಕೆ ಯಾಕೆ? ಇನ್ನೂ 2 ದಿವಸ ಇಲ್ಲೇ ಇದ್ದು ಬಾ ನೀನು. ಅಂದ್ರೆ ನೀನಿರಲ್ವಾ? ನಾನೊಬ್ಳೆ ಇಲ್ಲಿದ್ದು ಇನ್ನ 2 ದಿವಸ ಇದ್ದು ಬರ್ಬೇಕೆ? ನೀನು ಇರು, ನಾನು ಇರ್ತೀನಿ. ಓ, ನನ್ನ ಬಗ್ಗೆ ನಿನಗೆ ಗೊತ್ತಿದ್ದು ಕೇಳ್ತೀಯಲ್ಲೇ. ನಾನು ಬಡ್ಡಿ ವಸೂಲಿ ಮಾಡಕ್ಕೆ ಹೋಗ್ಬೇಕು. ಆಮೇಲೆ ಹೊಲ್ದಾಗೆ ಕೂಲಿ ಆಳುಗಳು ಬಂದಿರ್ತಾರೆ, ಅವ್ರು ನೋಡ್ಕೋಬೇಕು. ಎಲ್ಲ ನೋಡ್ಕೋಬೇಕು. ನಾನು ಹೋಗ್ಬೇಕು. ನಾನು ಈಗಲೇ ಹೊರಡ್ತೀನಿ ಕಮಲ. ನಿಮ್ಮ ಅಮ್ಮನ ಬೇಕಂದ್ರೆ ನೀನು ಯಾವಾಗಾದ್ರೂ ಕಳಿಸು, ನಾಳೆಗಾದ್ರೂ ಕಳಿಸು, ನಾಳೆದಾದ್ರೂ ಕಳಿಸು. ನಾನು ಈಗಲೇ ಹೋಗ್ಬೇಕು, ಹೊರಡ್ತೀನಿ ನಾನು. ಅಪ್ಪ ಇದೇನಿದು? ಅಲ್ಲ, ಇಬ್ರು ಜೊತೆಗೆ ಬಂದು ಈಗ ನೀನು ಒಬ್ಬನೇ ಹೋಗ್ತೀನಿ ಅಂತಿದ್ಯಾ? ಇದೆಲ್ಲ ನನಗೆ ಚೆನ್ನಾಗಿರಲ್ಲಪ್ಪ. ಇಬ್ರು ಜೊತೆಗೆ ಹೋಗಿರಂತೆ ಇರಿ. ನನ್ನ ಕಷ್ಟ ನಿನ್ಗೆ ಅರ್ಥ ಆಗಲ್ಲ ಕಮಲ, ಸುಮ್ಮನಿರು. ನಾನು ಹೋಗ್ಲೇಬೇಕು. ನಾನು ಹೋಗ್ಲಿಲ್ಲ ಅಂದರೆ ಅಲ್ಲಿ ಕೆಲಸ ನಡೆಯಲ್ಲ, ಗೊತ್ತಾಯ್ತಾ? ಏನಪ್ಪ ಏನಂತ ಕೆಲಸ? ಓಹೋ, ಏನಂಗೆ ಯಪ್ನೆ ಕಡ್ದು ಕಟ್ಟೆ ಹಾಕ್ತಾನೇನೋ ಅನ್ಬೇಕು. ಅಲ್ಲಿ ಕೂಲಿ ಆಳುಗಳು ಬರ್ತಾರೆ, ಮಾಡ್ತಾರೆ. ತಿಪ್ಪೆ ಇರ್ತಾನೆ, ರಾಜ ಇರ್ತಾನೆ, ಅವರೆಲ್ಲ ನೋಡ್ಕೊಂತಾರೆ. ನೀನು ಹೋದಲ್ಲಿ ಏನು ಮಾಡೋದೈತೆ? ನಾನಿಲ್ಲ ಅಂದರೆ ಕೆಲಸ ಸರಿಯಾಗಿ ಆಗಲ್ಲ. ರಾಜನಿಗೂ ತಿಪ್ಪೆಗೂ ಅನುಭವ ಕಡಿಮೆ. ನಾನು ಹೋಗಲೇಬೇಕು ಕಮಲ. ನಾನು ಹೋಗ್ತೀನಿ. ಹುಷಾರು. ಎಲ್ಲಿ ನನ್ನ ಮೊಮ್ಮಗಳು ಮನೆ ಕಂಡವಳ? ಹೌದಪ್ಪ, ಮನೆ ಕಂಡ್ಲು. ಈಗಲೇ ಹೋಗ್ತೀನಿ ಅಂತಿದ್ಯಾ? ಇರು, ನಮ್ಮ ಮನೆಯವರು ಹೊಲ್ದಕ್ಕೆ ಹೋಗವ್ರೆ. ಬರ್ತಾರೀಗ ಎಳ್ನೀರು ಕಿತ್ಕೊಬತ್ತೀನಿ ಅಂತ ಹೇಳ್ತಿದ್ರು. ಓ, ಎಳ್ನೀರ್ಗೇನು ಬರಾನೇನಮ್ಮ ಕಮಲ. ನಮ್ಮ ತೋಟದಾಗೆ ಮಸ್ತಾಗ ಇದ್ದಾವೆ, ನಮಗೆ ಕುಡಿಯೋಕ್ಕಾಗಲ್ಲ. ಅಂಥದ್ರಾಗೆ ಈ ಎಳ್ನೀರು ನಿಮ್ಮ ಅಮ್ಮಗೆ ಕೊಡು. ನಾನು ಹೋಗ್ತೀನಿ. ಅಯ್ಯೋ ಅಪ್ಪ ಇರು, ಹೋಗ್ಲಿ. ಊಟ ಮಾಡ್ಕೊಂಡಾದ್ರೂ ಹೋಗು ಇನ್ನೊಂದ್ಸಲನ. ಊಟನಾ? ಅಯ್ಯೋ, ಈಗಲೇ ಹೊಟ್ಟೆ ತುಂಬೈತೆ. ನನಗೂ ಊಟ ಗೀಟ ಬೇಡಮ್ಮ. ಆಮೇಲೆ ಊಟ ಮಾಡಿದ್ರೆ ಬಸ್ನಾಗ ಹೆಚ್ಚು ಕಮ್ಮಿ ಆದಾತು. ಆಮೇಲೆ ಅದು ಯಾರು ಪಡ್ತಾರೆ ಪಾಡ. ನಾನು ಹೋಗ್ಬೇಕು. ದೇವಿ, ನೀನು ಯಾವಾಗ ಬೇಕೋ ಅವಾಗ ಬಾ. ನಾನು ಹೋಗ್ತೀನಿ ಕಮಲ. ಬರ್ತೀನಿ. ಓ, ಬರ್ತೀನಿ ಕಣಮ್ಮ. ಟಾಟಾ. ಮೊಮ್ಮಗಳಿಗೆ ಚೆನ್ನಾಗಿ ನೋಡ್ಕೆ. ದೇವಿ, ದುಡ್ಡು ಕೊಟ್ಟಿದ್ದಲ್ಲ, ಕೊಟ್ಟು ಬಾ ಹಂಗೇನೆ. ಅಯ್ಯೋ, ಈ ಅಪ್ಪ ಯಾಕೆ ಹಿಂಗೆ ಆಡ್ತೈತೆ? ಒಂದ್ ದಿವಸ ಇದ್ದೋಗಿದ್ರೆ ಹತ್ತಲಿಲ್ವಾ? ಅಪ್ಪಯ್ಯ ಯಾಕೆ ಹಂಗೆ ಓಡೋದಂತನ ನನಗೆ ಚೆನ್ನಾಗಿ ಗೊತ್ತು ಕಣೆ ಕಮಲ. ಬಿಡು, ಏನ್ ಮಾಡಕ್ಕಾಗುತ್ತೆ. ಏನಕ್ಕೆ ಹಂಗೋಗಿದ್ದು? ಆ ಕಾಳಿ ಇದಾಳಲ್ಲ, ಅವಳು ಜಗಳ ಮಾಡ್ತಾಳೆ ಅಂತ ಒಂದ್ ದಿವಸ ಅಂತಾನೆ ಹೇಳಿ ಹೋಗಿ, ಈಗ 2 ದಿವಸ ಹೋಗಿದ್ಯಾ ಅಂತನ ಬೈತಾಳೆ ಅಂತ ನಿಮ್ ದೊಡ್ಡಮ್ಮ. ಅದಕ್ಕೆ ಹಿಂಗೆ ಹೋಗಿದ್ದೆ ನಿಮ್ಮ ಅಪ್ಪಯ್ಯ. ಹೋದ್ರೆ ಹೋಗ್ಲಿ ಬಿಡು, ಹೆಂಗ ಬಂದಿತ್ತಲ್ಲ ನೋಡ್ಕೊಂಡು ಹೋಯ್ತಲ್ಲ, ಅಷ್ಟೇ ಸಾಕು ಬಿಡು. ಹೌದಾ? ದೊಡ್ಡಮ್ಮ ಬೈತಾರೆ ಅಂತನ? ಅಲ್ಲ, ಸರಿ ಆಯ್ತು ಬಿಡಮ್ಮ. ಅಲ್ಲ, ಅಪ್ಪಯ್ಯಗೆ ದೊಡ್ಡಮ್ಮಗೆ ಎದ್ರಕಂತೈತ ಅಪ್ಪಯ್ಯ? ನಿಮ್ಮ ಅಪ್ಪಯ್ಯಗೆ ಹಂಗೇನೆ. ನಿಮ್ಮ ದೊಡ್ಡಮ್ಮ ಕಂಡ್ರೆ ಭಯ ಒಂದಿತ್ತು. ಅವಳು ಅದವಲ್ದೇನೆ ನನ್ನ ಜೊತೆಗೆ ಊರಿಗೆ ಹೋಗಿದ್ದೀನಿ ಅಂತಂದ್ರೆ ಅವಳು ಸಿಡಿಮಿಡಿ ಅಂತಿರ್ತಾಳೆ ನಿಮ್ಮ ದೊಡ್ಡಮ್ಮ. ಸುಮ್ಮನೆ ಯಾಕೆ ಜಗಳ ಮನೆಯಾಗೆ ಅಂತಾನ ನಿಮ್ಮ ಅಪ್ಪಯ್ಯ ಹೋಗೈತೆ ಬಿಡು. ಹೋದ್ರೆ ಹೋಗ್ಲಿ ಬಿಡು, ಅದು ಸರಿನೇ ತಗೊಳಮ್ಮ. ನಮಗೋಸ್ಕರ ಅವ್ರು ಯಾಕೆ ಮನೆಗೆ ಜಗಳ ಆಗ್ಬೇಕು? ಅಪ್ಪಯ್ಯ ಒಳ್ಳೆ ನಿರ್ಧಾರನೇ ಮಾಡೈತೆ. ಹೆಂಗು ನಿನ್ ಜೊತೆಗೆ ಬಂದಂಗೂ ಆಗ್ಬೇಕು, ನಮ್ಮ ನೋಡ್ದಂಗೂ ಆಗ್ಬೇಕು, ದಡಮಗೆ ಸಿಟ್ಟು ಬರ್ದಂಗೂ ಆಗ್ಬೇಕು. ಆ ತರ ಯೋಚನೆ ಮಾಡಿ ಹಿಂಗ್ ನಾನು ನೆನ್ನೆ ಬಂದು ಇವತ್ತು ಹೋಗೈತೆ. ಹೋಗ್ಲಿ ಬಿಡು, ಇನ್ನೇನು ಕೋಳಿ ಸಾರು ಮಾಡಿದ್ವಿ, ಊಟ ಮಾಡಿ ಹೋಗೈತೆ. ಏನು ಹೌದಮ್ಮ, ಹೋಗು. ನನ್ನ ಮೊಮ್ಮಗಳು ಎದ್ದಿದ್ರೆ ಕರ್ಕೊಂಬರೋಗು. ನನಗೂ ಬೇಜಾರು, ಎತ್ಕೊಂಡು ಆಟ ಆಡಿಸ್ತೀನಿ. ನಿಮ್ಮ ಅತ್ತೆ ಎಲ್ಗೋಯ್ತು? ನಮ್ಮ ಅತ್ತೆ ಅದೇ ಸರೋಜ ಕರ್ಮ ಅಂತ ಹೋಗಿರ್ಬೇಕೇನ. ಏನಕ್ಕೋ ಗೊತ್ತಿಲ್ಲ, ಏನೋ ಒಟ್ನಲ್ಲಿ ಅವರಿಬ್ರು ಕುತ್ಕೊಂಡು ಮಾತಾಡ್ತಿರ್ತಾರೆ. ಅವರು ಸರೋಜಕ್ಕ ಐತಲ್ಲ, ಅವ್ರ ಅತ್ತೆ ಬೇರೆ ಬಂದೈತಿ ಇವಾಗ. ಸರೋಜಕ್ಕಂಗೆ ಇವಾಗ ಬಿಡ್ಬೇ ಆಗಲ್ಲ ನಮ್ಮ ಮನೆ ಕಡೆಗೆ ಬರೋಕ್ಕೆ. ಹೌದೇನು? ಅವ್ರತ್ತೆ ಬಂದು ಇಲ್ಲಿ ಸೇರ್ಕೊಂಡೈತಾ? ಯಾಕಂತೆ? ಯಾಕ ಗೊತ್ತಿಲ್ಲ. ಒಟ್ನಲ್ಲಿ ಮಗನ ಜೊತೆ ಇರಬೇಕು. ಇನ್ನೊಬ್ಬ ಮಗ ಐತಾನಂತೆ, ಅವನೇನು ಅವ್ರ ಜೊತೆ ಇರೋಗು ನಾವೇ ಎಷ್ಟು ದಿನ ನೋಡ್ಕೊಂಬಕ್ಕಾಗುತ್ತೆ ಅಂತ ಮನೆಯಿಂದ ಓಡಿಸ್ತಾ
ಬೈತಿದ್ದ ದಿನ ಅಂತ ಹೇಳ್ತಿತ್ತು. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಒಳ್ಳೇದಾತು ಬಿಡು. ಆ ಸರೋಜನ್ಗೆ ಇಲ್ಲಿ ಬಂದು ಅಹಂಕಾರ ಬಂದಿತ್ತು. ತವ್ರ ಮನೆಗೆ ಯಾರು ಹೇಳಾರಿಲ್ಲ ಕೇಳಾರಿಲ್ಲ. ಅಪ್ಪ ಅಮ್ಮಯ್ಯ ಅವಳು ಹೇಳ್ದಂಗೆ ಕೇಳ್ತಾರೆ. ಇನ್ನೇನು ಅವಳಿಗೆ ಏನು ಕೆಲ್ಸ ಇರಲ್ಲ. ಗಂಡ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದು ಹಾಕ್ತಾನೆ. ಏನಾದ್ರೂ ಬೇಕು ಅಂದ್ರೆ ಖರ್ಚಿಗೆ ಅಪ್ಪಯ್ಯ ದುಡ್ಡು ಕೊಡ್ತಾನೆ. ಅದಕ್ಕೆ ಅಹಂಕಾರ ತುಂಬ್ಕೊಂಡಿತ್ತು. ಈಗ ಹೆಂಗ ಹೊರತ್ತೆ ಬಂದಿರೋದು ಸರಿಯಾಗಿ ಆಗೈತಿ. ಹೌದಮ್ಮ, ಅದಂತೂ ನಿಜಾನೇ. ಸರೋಜ ಅಕ್ಕನ್ಗಂತೂ ಇವಾಗ ಪಾಪ ಅನ್ನಂಗೆ ಆಗೈತಿ. ಹೌದಾ ಬಿಡು. ಮತ್ತೆ ಎಷ್ಟು ದಿನ ಅಂತ ಹೇಳಿ ಒಬ್ಬರೇ ನೋಡ್ಕೊಂತಾರೆ. ಇವರು ನೋಡ್ಕೊಂಬ್ಲಿ. ನೀವು ತವ್ರ ಮನೆಗೆ ಬಂದು ಸೇರ್ಕೊಂಡ್ರೆ ಅವ್ರ ಅತ್ತೆ ಮತ್ತೆ ಎಲ್ಲಿಗೆ ಹೋಗ್ಬೇಕು. ಅದಕ್ಕೆ ಸೀತಾ ಇಲ್ಲಿಗೆ ಬಂದೈತೆ ಅಮ್ಮ. ಏನು ತಪ್ಪೇನಿಲ್ಲ ಬಿಡು, ಬಂದಿರೋದೇನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.